चित्तस्य पदेन वाचा मलं शरीरस्य च वैद्यकेन योपाकरोतं प्रवरं मुनीनां पतञ्जलिं प्राञ्जलिरानतोऽस्मि। ಓಂ. ಸರ್ವರಿಗೂ ಯೋಗಾಯೋಗಕ್ಕೆ ಸ್ವಾಗತ ಸುಸ್ವಾಗತ. ಶ್ವಾಸಗುರು ಶ್ರೀ ವಚನಾನಂದ ಸ್ವಾಮೀಜಿ, ಶ್ವಾಸ, ಸಂಜಯ್ ನಗರ್, ಭೂಪ್ಸಂದ್ರ, ಬೆಂಗಳೂರು. ಇಂಗ್ಲೀಷ್ನಲ್ಲಿ ಒಂದು ನಾಣ್ಣುಡಿ ಇದೆ. ಎವ್ರಿ ಇಲ್ ಹ್ಯಾಸ್ ಅ ಪಿಲ್, ಎವ್ರಿ ಪಿಲ್ ಹ್ಯಾಸ್ ಅ ಇಲ್, ಸಮ್ ಟೈಮ್ ಇಟ್ ವಿಲ್ ಕಿಲ್. ಅಂದರೆ ಪ್ರತಿಯೊಂದು ವ್ಯಾಧಿಗೂ ಒಂದು ಔಷಧಿ ಇದೆ, ಪ್ರತಿಯೊಂದು ಔಷಧಿಯಿಂದ ಒಂದು ವ್ಯಾಧಿ ಇದೆ. ಕೆಲವೊಮ್ಮೆ ಈ ಔಷಧಿಗಳು ವ್ಯಾಧಿಗಳು ಸಾಯಿಸಲೂಬಹುದು ಅಂತ. ಇವತ್ತು ವೈದ್ಯಕೀಯ ವಿಜ್ಞಾನ ಸಾಕಷ್ಟು ಸಂಶೋಧನೆಗಳು ಮಾಡ್ತಾ ಒಬ್ಬ ಮನುಷ್ಯನನ್ನು ಸ್ವಸ್ಥಗೊಳಿಸುವಲ್ಲಿ ಹಲವಾರು ಪ್ರಯತ್ನಗಳನ್ನು, ನಿರಂತರವಾದ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೆ ಯೋಗ ವಿಜ್ಞಾನ ಏನಿದೆ, ಸಾವಿರಾರು ವರ್ಷಗಳ ಹಿಂದೆಯೇ ಈ ಪ್ರತಿಯೊಂದು ರೋಗಕ್ಕೂ ಒಂದು ಔಷಧಿಯನ್ನು ಅಥವಾ ಆ ರೋಗವನ್ನು ಬರದ ಹಾಗೆಯೇ ಮಾಡಲಿಕ್ಕೆ ಸಾಕಷ್ಟು ಸಂಶೋಧನೆಗಳು, ಪ್ರಯತ್ನಗಳು ಸಾವಿರಾರು ವರ್ಷಗಳ ಹಿಂದೆ ಆಗಿವೆ. ಆ ನಿಟ್ಟಿನಲ್ಲಿ ಅದು ಆಯುರ್ವೇದ ವಿಜ್ಞಾನ ಇರ್ಬೋದು, ಯೋಗ ವಿಜ್ಞಾನ ಇರ್ಬೋದು, ನಾಡಿಶಾಸ್ತ್ರ ವಿಜ್ಞಾನ ಇರ್ಬೋದು, ಹೀಗೆ ಹಲವಾರು ಸಿದ್ಧ ಪರಂಪರೆಯ ವಿಜ್ಞಾನ ಆಗಿರ್ಬೋದು, ಯುನಾನಿ ಪರಂಪರೆಯ ವಿಜ್ಞಾನ ಆಗಿರ್ಬೋದು, ಅಥವಾ ನಿಸರ್ಗೋಪಚಾರದ ಮೂಲಕ ರೋಗವನ್ನು ನಿವಾರಣೆ ಮಾಡುವಂಥ ವಿಜ್ಞಾನವಾಗಿರ್ಬೋದು. ಇವೆಲ್ಲವುಗಳ ಮೂಲ ಉದ್ದೇಶ ಮನುಷ್ಯನನ್ನು ಸ್ವಸ್ಥಗೊಳಿಸುವಲ್ಲಿ ಪ್ರಯತ್ನ ಇದಾಗಿದೆ. ಆ ದೃಷ್ಟಿಯಿಂದ ಇವತ್ತು ನಾವು ಯೋಗದ ಮೂಲಕ ಹೇಗೆ ಮನುಷ್ಯನನ್ನು ಸ್ವಸ್ಥಗೊಳಿಸ್ಬೋದು ಅಂತ, ಈ ಮನುಷ್ಯನ ರೋಗಗಳ ಬಗ್ಗೆ ನೀವು ಪಟ್ಟಿ ಮಾಡ್ತಾ ಹೋದಾಗ ಇವತ್ತು ಏನು ನಾವು ಮಾಡರ್ನ್ ಜಗತ್ತಿನಲ್ಲಿದ್ದೇವೆ, ಆಧುನಿಕ ವಿಜ್ಞಾನದಲ್ಲಿ ಆಧುನಿಕ ಜಗತ್ತಿನಲ್ಲಿ ನಾವೇನು ಬದುಕ್ತಾ ಇದ್ದೇವೆ, ಇವತ್ತು 14% ಮಾತ್ರ ದೈಹಿಕವಾಗಿರುವಂಥ ರೋಗಗಳು ಇವತ್ತಿದ್ದಾವೆ. ಬಹುತೇಕ 86% ಏನು ರೋಗಗಳಿದ್ದಾವೆ ಅವುಗಳೇ ನಾವು ಸೈಕೋಸೋಮ್ಯಾಟಿಕ್ ರೋಗಗಳು ಅಂತ ಕರಿತೇವೆ. ಅಂದರೆ ಮನೋದೈಹಿಕ ವ್ಯಾಧಿಗಳು, ರೋಗಗಳು ಅಂತ ಕರಿತೇವೆ. ಈ 86% ಏನು ಸೈಕೋಸೋಮ್ಯಾಟಿಕ್ ಡಿಸೀಸ್ಗಳಿದ್ದಾವೆ, ಇವುಗಳನ್ನು ಕ್ಯೂರ್ ಮಾಡಲಿಕ್ಕೆ ಯೋಗವೇ ಸೂಕ್ತವಾಗಿರುವಂಥ ವಿಧಾನ. ಯಾಕಂದರೆ ಯೋಗ ಅನ್ನುವಂಥದ್ದು ಕೇವಲ ದೇಹದ ಮೇಲೆ ಮಾತ್ರ ಅದು ಪರಿಣಾಮವನ್ನು ಬೀರೋದಿಲ್ಲ, ಮನಸ್ಸಿನ ಮೇಲೆಯೂ ಪರಿಣಾಮವನ್ನು ಬೀರ್ತದೆ. ನೀವು ವಿಶೇಷವಾಗಿ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡ್ತಾ ಹೋದಾಗ ಪ್ರಾಣಾಯಾಮ ಕೇವಲ ಶರೀರದ ಮೇಲೆ ಮಾತ್ರ ವ್ಯತ್ಯಾಸವನ್ನು ಉಂಟು ಮಾಡೋದಿಲ್ಲ, ಶರೀರದ ಮೇಲೆ ಮಾತ್ರ ಪರಿಣಾಮವನ್ನು ಉಂಟು ಮಾಡೋದಿಲ್ಲ, ಇದು ನಾಡಿಗಳ ಮೇಲೆ, ನರಗಳ ಮೇಲೆ, ನರತಂತುಗಳ ಮೇಲೆ, ನ್ಯೂರಾನ್ಸ್ಗಳ ಮೇಲೆ, ಗ್ರಂಥಿಗಳ ಮೇಲೆ, ಕೋಶಗಳ ಮೇಲೆ, ಏನು ನಾವು ಮೈಟೋಕಾಂಡ್ರಿಯಾ ಅಂತ ಕರಿತೀವಲ್ಲ, ಕೋಶದ ಮಧ್ಯಭಾಗದಲ್ಲಿ ಏನಿರ್ತದಲ್ಲ, ಅತ್ಯಂತ ಕಡೆ ಹಂತ ಅಂದರೆ ಮೈಟೋಕಾಂಡ್ರಿಯಾ. ನಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ಆಹಾರ, ಪ್ರತಿಯೊಂದು ಉಚ್ಛ್ವಾಸ ನಿಶ್ವಾಸ, ಕೊನೆಗೆ ಇದು ಶಕ್ತಿಯಾಗಿ ಮಾರ್ಪಡುವುದು, ಹೀರ್ಕೊಳ್ಳೋದು ಯಾವುದು ಅಂತಂದರೆ ಮೈಟೋಕಾಂಡ್ರಿಯಾದಲ್ಲಿ. ಅಲ್ಲಿವರೆಗೂ ಕೂಡ ಇವತ್ತು ಈ ಪ್ರಾಣಾಯಾಮ ಅದ್ಭುತವಾದ ಲಾಭವನ್ನು ನಿಮಗೆ ಕೊಡ್ತದೆ. ಆ ದೃಷ್ಟಿಯಿಂದ ಸಿಂಪಲ್ ಆಗಿರುವಂಥ ಪ್ರಾಣಾಯಾಮಗಳನ್ನು ನೀವು ಅಭ್ಯಾಸ ಮಾಡ್ತಾ ಹೋಗಬೇಕು. ಸಹಜವಾಗಿಯೇ ನಿಮಗೆ ಯೋಗದ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದರೆ ಸುಮ್ಮನೆ ಹೀಗೆ ಕುತ್ಕೋಬೇಕು. ಸಹಜವಾದ ಉಚ್ಛ್ವಾಸ ನಿಶ್ವಾಸವನ್ನು ಮೊದಲು ಗಮನಿಸಲಿಕ್ಕೆ ನೀವು ಕಲ್ತ್ಕೋಬೇಕು. ಕೇವಲ ನಿಮ್ಮ ಉಚ್ಛ್ವಾಸ ನಿಶ್ವಾಸವನ್ನು ಮಾತ್ರ ಗಮನಿಸ್ತಾ ಹೋಗಿ.
ಆಳವಾದ ಉಸಿರನ್ನು ತೆಗೆದುಕೊಳ್ಬೇಕು, ಆಳವಾದ ಉಸಿರನ್ನು ಹೊರ ಹಾಕಬೇಕು. ಇದಕ್ಕೆ ಆಳವಾದ ಉಚ್ಛ್ವಾಸ, ಆಳವಾದ ನಿಶ್ವಾಸ ಅಂತ ನಾವು ಕರಿತೇವೆ. ಒಂದು ಹಚ್ಚ ಹಸಿರಾಗಿರುವಂಥ ವಾತಾವರಣದಲ್ಲಿ ಕುಳಿತುಕೊಂಡಾಗ ಬೆಳಗಿನ ಜಾವ ಆಮ್ಲಜನಕ ನಮಗೆ ಬಹಳಷ್ಟು ಬೇಗ ಒದಗ್ತದೆ. ಇದರಲ್ಲಿ ನೈಟ್ರೋಜನ್ ಪ್ರಮಾಣ, ಆಕ್ಸಿಜನ್ ಪ್ರಮಾಣ ಹೆಚ್ಚು ನಮಗೆ ಒದಗ್ತಾ ಇರೋದರಿಂದ ದೇಹಕ್ಕೆ ಬಹಳ ಬೇಗ ಹೀಲಿಂಗ್ ಮಾಡುವಂಥ, ಚಿಕಿತ್ಸೆಯನ್ನು ಕೊಡುವಂಥ ಕೆಲಸ ಇದು ಮಾಡ್ತದೆ. ಇದು ಆದಮೇಲೆ ನೀವು ಈ ಮುದ್ರೆಯನ್ನು ಮಾಡಿಕೊಳ್ಳಿ. ಈ ಮುದ್ರೆಯನ್ನು ಮಾಡಿಕೊಂಡು ಹೀಗೆ ಕುಳಿತುಕೊಂಡು ಆಳವಾದ ಉಚ್ಛ್ವಾಸ ನಿಶ್ವಾಸದೊಂದಿಗೆ ನಾಡಿ ಶೋಧನವನ್ನು ಮಾಡಬೇಕು. ಹೀಗೆ ಪ್ರಸನ್ನ ಚಿತ್ತದಿಂದ, ಏಕಾಗ್ರ ಚಿತ್ತದಿಂದ, ಯಾವುದೇ ಶಬ್ದವಿಲ್ಲದ ನಿಶಬ್ದವಾದ ಸ್ಥಳದಲ್ಲಿ, ವಾಯು ಮಾಲಿನ್ಯರಹಿತವಾಗಿರುವಂತಹ, ಶಬ್ದ ಮಾಲಿನ್ಯರಹಿತವಾಗಿರುವಂತಹ, ಯಾವುದೇ ಮಾಲಿನ್ಯರಹಿತವಾಗಿರುವಂತಹ ಸ್ಥಳದಲ್ಲಿ ಕುಳಿತುಕೊಂಡು ನಾಡಿ ಶೋಧನ ಮಾಡಿದರೆ ನಿಮ್ಮ ಕೋಶಗಳು ಪ್ರತಿ ಕ್ಷಣ, ನಮ್ಮ ಜೀವಕೋಶಗಳು ಸಾಯ್ತಾ ಇರ್ತವೆ. ಇವತ್ತು ಅನೇಕರಿಗೆ ಮೆಮರಿ ಲಾಸ್ ಅಂತ ನಾವು ಕರಿತೇವೆ. ಅಂದರೆ ನೆನಪಿನ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ. 5 ನಿಮಿಷ ಹೇಳಿದ್ದು 5 ನಿಮಿಷ ನಂತರದಲ್ಲಿ ಏನು ಹೇಳಿದ್ರೋ ಅನ್ನೋದೇ ಗೊತ್ತಾಗೋದಿಲ್ಲ. ನಿರಂತರ ನಾವಿವತ್ತು ದೂರವಾಣಿ, ಫೋನ್ಗಳ ಹತ್ತಿರ ಇರ್ತವೆ. ಮಲಗುವಾಗ ತಲೆದುಂಬ ಪಕ್ಕಕ್ಕೇ ನಾವು ಫೋನ್ಗಳನ್ನ ಇಟ್ಕೊಂಡಿರ್ತೇವೆ. ಫೋನ್ ಬಾತ್ರೂಮ್ಗೆ ಹೋದರೂ ಫೋನನ್ನೇ ಉಪಯೋಗಿಸ್ತಾ ಇರ್ತವೆ. ಫೋನ್ ಇಲ್ಲದೇ ಬದುಕೋದಿಲ್ಲ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ. ಇಂಥ ಸಂದರ್ಭದಲ್ಲಿ ಒಂದಿಷ್ಟು ಫೋನ್ಗಳನ್ನು, ಒಂದಿಷ್ಟು ವ್ಯಾವಹಾರಿಕ ವಿಚಾರಗಳನ್ನು ದೂರಿಟ್ಟು, ನಿಮ್ಮೇನು ಬಿಸ್ನೆಸ್ ಇದೆ, ಉದ್ಯಮವನ್ನು ಒಂದಿಷ್ಟು ಬಿಟ್ಟು ದೂರಿಟ್ಟು 1 ಗಂಟೆಗಳ ಕಾಲ ನಿಮಗಾಗಿ ಏಕಾಂಗಿಯಾಗಿರೋದನ್ನು ಕಲಿತ್ಕೊಳ್ಳಿ. ಮನುಷ್ಯ ನಾವು ಏಕಾಂಗಿಯಾಗಿ ಹುಡ್ತೇವೆ, ಏಕಾಂಗಿಯಾಗಿ ಹೋಗ್ತೇವೆ. ಇದೇನು ಜಗತ್ತು ಕಾಣ್ತದೆ, ಇದು ಕೇವಲ 4 ದಿನ ಮಾತ್ರ. ಹಾಗಂತ ಹೇಳಿ ಇದರಿಂದ ನೀವು ಸನ್ಯಾಸರಾಗ್ರಿ ಅಂತ ನಾನು ಹೇಳೋದಿಲ್ಲ. ಇವುಗಳನ್ನ ಇಟ್ಟುಕೊಳ್ಳಿ, ಆದರೆ ಇವುಗಳ ಜೊತೆಗೆ ಒಂದಿಷ್ಟು ನೀವು ಏಕಾಂಗಿಯಾಗಿ ಇವಿಲ್ಲದೇ ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಒಂದಿಷ್ಟು ತಿಳ್ಕೊಂಡು, ಅರ್ಥಕೊಂಡು ಬದುಕೋದನ್ನು ಕಲಿತ್ಕೋಬೇಕು. ಎಷ್ಟೋ ಹಣ ಇರ್ತದೆ ಭಾಳಷ್ಟು ಜನ ಹತ್ತಿರ, ಅಧಿಕಾರ ಇರ್ತದೆ, ಆದರೆ ಖುಷಿ ಇರೋದಿಲ್ಲ, ಸಂತೋಷ ಇರೋದಿಲ್ಲ. ಒಂದು ತುತ್ತು ಅನ್ನ ತಿನ್ನುವಷ್ಟು ಪುರುಸೊತ್ತಿರೋದಿಲ್ಲ, ಒಂದಿಷ್ಟು ಮಲ್ಕೊಳ್ಳೋಷ್ಟು ಪುರುಸೊತ್ತಿರೋದಿಲ್ಲ. ಮಲ್ಕೊಂಡ್ರು ನಿದ್ರೆ ಸುಳಿಯೋದು, ಅದಕ್ಕೂ ನಾವು ಮಾತ್ರೆಗಳು ನಂಬ್ತೇವೆ. ಆಹಾರ ತಿಂದು ಆಹಾರ ಪಚನ ಆಗಲಿಕ್ಕೂ ಮಾತ್ರೆಗಳನ್ನ ತೆಗೆದುಕೊಳ್ತೇವೆ. ಮಾತ್ರೆಯ ಜಾತ್ರೆಯಲ್ಲಿ ನಾವು ಸಿಲ್ಕೊಂಡಿದ್ದೇವೆ. ಒಂದಿಷ್ಟು ಈ ಜಾತ್ರೆಯಿಂದ ಹೊರಬಂದು ಏಕಾಂತ ಸ್ಥಳದಲ್ಲಿ, ಒಂದಿಷ್ಟು ನದಿಗಳ ಹತ್ತಿರ, ಒಂದಿಷ್ಟು ಸಮುದ್ರಗಳ ಹತ್ತಿರ, ಒಂದಿಷ್ಟು ನಿಸರ್ಗದ ಮಧ್ಯದಲ್ಲಿ, ಕಾಡಿನ ಮಧ್ಯದಲ್ಲಿ, ಒಂದಿಷ್ಟು ಆವಾಗವಾಗ ನಿಮ್ಮನ್ನೇ ನೀವು ಬಿಡು ಮಾಡಿಕೊಂಡು, ಒಂದು ವರ್ಷದಲ್ಲೇ 1 ಬಾರಿಯೋ 2 ಬಾರಿಯೋ ನಿಮ್ಮನ್ನು ನೀವು ಒಂದಿಷ್ಟು ಈ ಲೌಕಿಕದಿಂದ ಒಂದಿಷ್ಟು ಅಲೌಕಿಕ ಜಗತ್ತಿಗೆ, ಒಂದಿಷ್ಟು ನಿಸರ್ಗದ ಜಗತ್ತಿಗೆ, ಒಂದಿಷ್ಟು ಪರಿಸರ ಮಧ್ಯದಲ್ಲಿ ಪ್ರಾಣಾಯಾಮವನ್ನು ಮಾಡಿ. ಪ್ರಾಣಾಯಾಮಗಳನ್ನು ಮಾಡೋದರಿಂದ ನಿಮ್ಗೆ ಅದ್ಭುತ ಲಾಭ ಉಂಟಾಗತ್ತೆ. ಬುದ್ಧ ನಡೀತಾ ಹೋದರೆ ದೂರದಲ್ಲಿ ಮೊಗ್ಗಾಗಿರುವಂಥ ಹೂಗಳು ಕೂಡ ಅರಳ್ತಾ ಇದ್ದುವಂತೆ. ಬುದ್ಧನ ನಡಿಗೆ, ಬುದ್ಧನ ಸಾನ್ನಿಧ್ಯ ಅನೇಕ ಜನರಿಗೆ ಬದುಕಿನಲ್ಲಿ ಬೆಳಕನ್ನು ಕೊಟ್ಟಿದೆ. ಹಾಗೆಯೇ ಯೋಗವು ನಿಮ್ಮ ಬದುಕಿನಲ್ಲಿ ಕತ್ತಲನ್ನು ತೆಗೆದು
ಬೆಳಕನ್ನು ಕೊಡಲಿ ಅಂತ ಹಾರೈಸ್ತಾ, ನಿಮ್ಮ ಜೀವನದಲ್ಲಿ ಆ ರೀತಿ ದೈಹಿಕವಾಗಿ ಮಾನಸಿಕವಾಗಿ ದುಃಖ ದುಮ್ಮಾನಗಳಿದ್ದರೆ ಒಂದು ವಾರಗಳ ಸಮಯ ತೆಗೆದುಕೊಂಡು ನಮ್ಮ ಶ್ವಾಸ ಸಂಸ್ಥೆಗೆ ಬನ್ನಿ. ಇಲ್ಲಿ ನಾವು ಒಂದು ವಾರಗಳ ಕಾಲ ರೆಸಿಡೆನ್ಷಿಯಲ್ ಕೋರ್ಸನ್ನು ಮಾಡಿದ್ದಾವೆ. ಕ್ರಮಬದ್ಧವಾದ ಯೋಗ ಪ್ರಾಣಾಯಾಮಗಳು ನಿಮಗೆ ಹೇಳ್ಕೊಡ್ತೇವೆ. ಆ ಮೂಲಕ ನಾವು ಸೇರಿಕೊಂಡು ಉತ್ತಮ ಆರೋಗ್ಯಕ್ಕಾಗಿ ಯೋಗಯುಕ್ತ ರೋಗಮುಕ್ತರಾಗಿ ಬದುಕೋಣ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.